ನಮಸ್ಕಾರಗಳು ಹೊಸ ಜೋಡಿ ಪ್ರೀತಿಯ ಪ್ರೇಕ್ಷಕರಿಗೆ. ಇವತ್ತು ನಿಮ್ಮ ಮುಂದೆ ತರುತ್ತಿದ್ದೇವೆ ಒಬ್ಬ ಗಂಭೀರ, ನಿಷ್ಠಳಂಕ, ಮನಸ್ಸುಳ್ಳ ಹುಡುಗಿಯ ಪ್ರೊಫೈಲನ್ನು. ಅವಳ ಹೆಸರನ್ನು ನೋಡೋದಾದರೆ ಶ್ರೇಯಾ ಅಂತ. ಬಾಳ ಜೀವನದಲ್ಲಿ ಸಾಧನೆಯ ಬಗ್ಗೆ ಬಯಕೆ ಇವಳಿಗೆ ಜಾಸ್ತಿ ಎಂದು ಕೂಡ ತಿಳಿಸಿದ್ದಾರೆ. ಆದರೆ ಹೊಸ ಜೋಡಿಗಳಿಗೆ ಇವಳ ಹಂಬಲ ಇನ್ನೂ ಹೆಚ್ಚಾಗಿದೆ. ಶ್ರೇಯಾ ನಿಮ್ಮ ಮನಸ್ಸನ್ನು ಮುಟ್ಟಿದರೆ ಇವಳ ಬಾಳಿನಲ್ಲಿ ನೀವು ಹೊಸ ಅಧ್ಯಾಯ ಬರೆಯಬಹುದು ಎಂದು ಕೂಡ ಹೇಳಲಾಗ್ತಿದೆ. ಫ್ರೆಂಡ್ಸ್, ಇವರ ಪ್ರೊಫೈಲ್ ಮಾಹಿತಿಯನ್ನು ನಾವು ನೋಡೋದಾದರೆ ಇವರ ಹೆಸರು ಶ್ರೇಯಾ ಅಂತ. ವಯಸ್ಸು 27 ವರ್ಷ. ಉಗ್ರಾಣ ನೋಡೋದಾದರೆ ಶಿರಸಿ ಸಮೀಪದ ಗ್ರಾಮ ಎಂದು ತಿಳಿಸಿದ್ದಾರೆ. ವಿದ್ಯಾಭ್ಯಾಸ BSc ಕಂಪ್ಯೂಟರ್ ಸೈನ್ಸ್ ಮುಗಿದಿದೆ ಎಂದು ಹೇಳಿಕೊಂಡಿದ್ದಾರೆ. ಹಾಗೆ ಇವರ ಉದ್ಯೋಗವನ್ನು ನಾವು ನೋಡೋದಾದರೆ ಪ್ರೈವೇಟ್ ಸ್ಕೂಲ್ ಟೀಚರ್ ಆಗಿ ಉಡುಪಿಯಲ್ಲಿ ಕೆಲಸವನ್ನು ಮಾಡುತ್ತಿದ್ದಾರೆ. ಹಾಗೆ ಇವರ ಧರ್ಮ ಮತ್ತು ಜಾತಿ ನೋಡೋದಾದರೆ ಹಿಂದೂ ಧರ್ಮ, ಸರ್ಜೆ ಗುಣಿಗಾರ ಜಾತಿಯಾಗಿದೆ. ಅವಳ ವಿದ್ಯೆ, ಮನೆ, ಹಿನ್ನೆಲೆ ಇವೆಲ್ಲ ಅಷ್ಟು ದೊಡ್ಡದಿಲ್ಲ. ಆದರೆ ಅವಳ ಸ್ವಭಾವ, ಆತ್ಮವಿಶ್ವಾಸ ಮತ್ತು ಪ್ರಾಮಾಣಿಕತೆ ಅದೇ ಇವಳ ವೈಭವ ಎಂದು ಹೇಳಲಾಗ್ತಿದೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಹಾಗೆ ಸ್ನೇಹಿತರೆ, ಇವರ ಕುಟುಂಬದ ಹಿನ್ನೆಲೆಯನ್ನು ನಾವು ನೋಡೋದಾದರೆ ಕುಟುಂಬದಲ್ಲಿ 4 ಇದ್ದಾರೆ. ತಂದೆ ಕೃಷಿ ಕೆಲಸವನ್ನು ಮಾಡುತ್ತಾರೆ. ತಾಯಿ ಮನೆ ಮಾತೆ. ತಂಗಿ ಕಾಲೇಜು ಓದುತ್ತಿದ್ದಾರೆ ಎಂದು ಹೇಳಿಕೊಂಡಿದ್ದಾರೆ. ಹಾಗೆ ಶ್ರೇಯಾ ಮನೆಯ ಮೇಲುಕು, ಪೋಷಕರ ಹೆಮ್ಮೆ ಆಗಿದ್ದಾರೆ. ಈ ಕುಟುಂಬ ಸಣ್ಣದು, ಆದರೆ ಹೃದಯದ ಹಿತವಿದೆ. ಮನೆ ತುಂಬ ಪ್ರೀತಿಯ ಬಂಧ ಇದೆ ಎಂದು ಹೇಳಲಾಗ್ತಿದೆ. ಹಾಗೆ ಇವರ ಸ್ವಭಾವ ಮತ್ತು ಶೀಲವನ್ನು ನಾವು ನೋಡೋದಾದರೆ ಶ್ರೇಯಾ ಶಾಂತ ಸ್ವಭಾವದವಳು. ಅವಳು ಹೆಚ್ಚು ಮಾತನಾಡುವುದಿಲ್ಲ, ಆದರೆ ಅವಳ ಮಾತು ಓದಿದರೆ ಮನಸ್ಸು ಬಿಚ್ಚುತ್ತದೆ. ಅವಳಿಗೆ ಅಭಿಮಾನಿಗಳನ್ನು ನೋಡೋದಾದರೆ ಪುಸ್ತಕವನ್ನು ಓದುವುದು, ಮಕ್ಕಳಿಗೆ ಕಲಿಸುವುದು, ಹಾಗೆ ಗೃಹಪಾಠ ಮಾಡುವುದು ಇವರಿಗೆ ಹವ್ಯಾಸವಾಗಿದೆ. ಹಾಗೆ ಸ್ನೇಹಿತರೆ, ಇವರ ಮನೋಭಾವ ಮತ್ತು ಕನಸುಗಳನ್ನು ನಾವು ನೋಡೋದಾದರೆ ಮದುವೆ ಎನ್ನುವುದು ಇವಳಿಗೆ ಜೀವನದ ಜವಾಬ್ದಾರಿ. ಅವಳ ಕನಸನ್ನು ನಾವು ನೋಡೋದಾದರೆ ಮನೆಯೊಳಗಿನ ಶಾಂತಿ, ಸಂಸ್ಕಾರ, ಪ್ರೀತಿ. ನನಗೆ ದೊಡ್ಡವರು ಬೇಡ, ನನಗೆ ಮನಸ್ಸು ಪವಿತ್ರವಾದವನು ಸಾಕು ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಅವಳ ಆಸಕ್ತಿಗಳನ್ನು ನಾವು ನೋಡೋದಾದರೆ ಅಡುಗೆಯನ್ನು ಕಲಿಯುವುದು, ಮಕ್ಕಳ ಜೊತೆ ಕಾಲ ಕಳೆಯುವುದು, ನೈಸರ್ಗಿಕ ದೃಶ್ಯಗಳನ್ನು ವೀಕ್ಷಿಸುವುದು, ಹಾಗೆ ದೇವರ ದರ್ಶನ, ಧಾರ್ಮಿಕ ಶ್ರದ್ಧೆಯನ್ನು ಹೊಂದುವುದು ಇವರ ಆಸಕ್ತಿಗಳಾಗಿದೆ. ಹಾಗೆ ಸ್ನೇಹಿತರೆ, ತಾನು ಬಯಸುವಂತಹ ವರನ ಲಕ್ಷಣಗಳು ಈ ರೀತಿ ಇರಬೇಕು ಎಂದು ತಿಳಿಸಿದ್ದಾರೆ. ಗ್ರಾಜ್ಯುಯೇಟ್ ಆಗಿರುವವರು ಬೇಕಂತೆ. ಹಾಗೆ ಒಳ್ಳೆಯ ಮನಸ್ಸು ಉಳ್ಳವರು, ಜವಾಬ್ದಾರಿ ಹೊರುವ ಶಕ್ತಿ ಇರುವವರು, ಕುಟುಂಬಕ್ಕೆ ಆಧಾರ ಇರುವವರು, ಗಂಭೀರತೆ ಇದ್ದರೂ ಸ್ನೇಹ ಭಾವ ಇರುವವರು ಬೇಕು ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಶ್ರೇಯಾ ತಾನು ಹೇಳಿದ ಮಾತುಗಳನ್ನು ನೋಡಿ, ಒಂದು ನಗು ಸಾಕು, ನಾನು ಬದುಕಿ ಬಿಟ್ಟೆ ಎಂಬ ಭಾವನೆ ಬರಬೇಕು. ಮದುವೆ ಅನ್ನೋದು ಊಟ ಅಲ್ಲ, ಅದು ಜೀವನ ಎಂದು ತಿಳಿಸಿದ್ದಾರೆ. ಹಾಗೆ ನನಗೆ ಹೆಸರಿಲ್ಲದ ಹಕ್ಕು ಬೇಕಿಲ್ಲ, ನನಗೆ ಹೆಸರಿನ ಅಡಿಯಲ್ಲಿ ಪ್ರೀತಿಯ ಛಾಯೆ ಬೇಕು ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಇವರ ಪ್ರೊಫೈಲ್ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಪರಿಗಣನೆಯನ್ನು ಕೂಡ ತಿಳಿಸಿ. ಈ ಹುಡುಗಿಗೆ ನೀವು ಅಥವಾ ನಿಮ್ಮ ಕುಟುಂಬದ ಯಾರಾದರೂ ಮ್ಯಾಚ್ ಆಗುತ್ತೀರಾ ಅನಿಸಿದರೆ ತಕ್ಷಣವೇ ನಮ್ಮನ್ನು ಸಂಪರ್ಕಿಸಿ. ಇವಳು ನಿಮ್ಮ ಮನೆಯ ಮಗಳಂತೆ. ಆದರೆ ಯಾರಾದರೂ ಮನಸ್ಸಿನ ಗೆಳೆಯರಾಗಿ ಬದಲಾದರೆ ಆ ಹಾದಿ ಶ್ರೇಯ ನಿಮ್ಮ ಕೈ ಹಿಡಿದು ಸಾಗಲು ಸಿದ್ಧರಿದ್ದಾರೆ. ಈ ಪ್ರೊಫೈಲ್ ನಿಮ್ಮ ಹೃದಯವನ್ನು ಮುಟ್ಟಿದರೆ ಅಥವಾ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಧನ್ಯವಾದಗಳು.